ಉಲ್ಲೇಖ ಮಾಡಿದ್ದಾರೆ. ಹೌದು, ಹಾಗೆ ಸರ್ಕಾರ ಕೂಡ ಹೇಳಿದ್ರೆ ಆಲ್ರೆಡಿ ಹೇಳಿದೆ ಆ ವಿಷಯನ ನಮ್ಮಿಂದ ಅನುಮತಿ ಇಲ್ಲದೆ ಮಾಡಿದಾರೆ ಅಂತ ಹೇಳಿದೆ. ಅದೇ ರಿಪೋರ್ಟಲ್ಲಿ ಬಂದಿದ್ದಾರೆ. ಅವ್ರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ, ಎಲ್ಲ ಚರ್ಚೆ ಮಾಡಿ ನಿರ್ಧಾರ ಮಾಡಿದೆ ಸರ್ಕಾರ. ಈಗ ಟಿಕೆಟ್ ಬಿಟ್ಟು ಬೇರೆ ಕಾರ್ಯಕ್ರಮಕ್ಕಾದ್ರೆ ಲೋಕೋಪಯೋಗಿ ಇಲಾಖೆ ಅನುಮತಿನ ಪಡಿಬೇಕು ಅಂತಿದೆ. ನಿಮ್ಮ ಇಲಾಖೆ ಅನುಮತಿ ಅಲ್ಲ, ಅದು ಯಾವ ಇಲಾಖೆನೂ ಅವರು ಅನುಮತಿ ಪಡೆದಿಲ್ಲ. ಮುಖ್ಯವಾಗಿ ಪೊಲೀಸ್ ಭಾಳ ಮುಖ್ಯ ಇರ್ತದೆ, ಯಾಕಂದ್ರೆ ಅಂಥ ದೊಡ್ಡ ಕ್ರೌಡ್ಗೆ ಬಂದೋಬಸ್ತಿ ಮಾಡೋರು ಅವರು. ಸೊ ಹೀಗಾಗಿ ನ್ಯಾಯಮೂರ್ತಿಗಳು ಒಂದು ವರದಿ ಕೊಟ್ಟಿದ್ದಾರೆ. ಸೊ ಇನ್ನು ಚರ್ಚೆ ಆಗಬೇಕು, ಅದ್ರ ಮ್ಯಾಗ ಮುಂದೆ ಏನು ಮಾಡಬೇಕು ಅನ್ನೋದು ಆ್ಯಕ್ಷನ್. ಯಾರನ್ನ ಹೊಣೆ ಮಾಡ್ತಾರೆ ಅದು ನೋಡ್ಬೇಕು. ಚರ್ಚೆಯಲ್ಲಿ ಏನೇನು ರಿಪೋರ್ಟ್, ಭಾಳ ದೊಡ್ಡದ ಸುದೀರ್ಘ ರಿಪೋರ್ಟ್ ಇದೆ, ಅದು ದೊಡ್ಡ ರಿಪೋರ್ಟ್ ಇದೆ. ಸ್ಟಡಿ ಮಾಡಬೇಕು. ಸ್ಟಡಿ ಮಾಡೋದು ಸರ್ಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಸರ್, ಈಗ ಬೆಳಗಾವಿಯಲ್ಲಿ ಉತ್ತಮವಾಗಿ ಮಳೆ ಆಗಿದೆ, ಇಡಕಲ್ ಡ್ಯಾಮ್ ಭರ್ತಿಯಾಗಿದೆ ಸರ್. ನೀರು ಬಿಡುಗಡೆ ಬಗ್ಗೆ ಏನಾದರೂ ಬಿಟ್ಟಿದಾರಲ್ಲ, ಈಗೆಲ್ಲ ಆಲ್ರೆಡಿ ಬಿಟ್ಟಿದ್ದಾರೆ. ಅವ್ರು ಮುಂಚೆನೇ 5,000 ಅವಾಗ ಬಿಟ್ಟಿದ್ದಾರೆ, ಹೀಗೆ ಇದ್ದಾರೆ. ಸೊ ಅವಾಗ ಹೇಳಿದೆ, ಅದಿಷ್ಟು ಲಾಸ್ಟ್ ಟೈಮ್ ನೀವು ಕೇಳಿದಾಗ 5,000 ಬಿಡ್ಲಿಕ್ಕೆ, ಇವತ್ತೇನು ಜಾಸ್ತಿ ಬಿಟ್ಟಿರ್ಬೋದು. ಅವಾಗ 5,000 ಬಿಡ್ಲಿಕ್ಕೆ ಕೇಳಿದ್ವಿ. ಹಿಂದೆ ಎಷ್ಟು ಜಾಸ್ತಿ ಬರ್ತದೆ ಅವ್ರ ಮುಂದ್ಗಡೆ ಬಿಡ್ಲಿಕ್ಕೆ ಕೇಳಿದ್ವಿ ಅಷ್ಟೇ. ಅವ್ರ ಜೊತೆಗೆ ಮೀಟಿಂಗ್ ಆಗಿದೆ ರಿಗಾರ್ಡಿಂಗ್ ಡಿಸ್ಟ್ರಕ್ಷನ್ ಏನಾಗಿದೆ ಸರ್? ಏನು ಚರ್ಚೆ? 2 ವರ್ಷದಲ್ಲಿ ಏನು ಮಾಡಿದ್ದೀವಿ, ನಾವೇನೇನು ಕಾರ್ಯಕ್ರಮ ಮಾಡಿದ್ದೀವಿ, ಶಾಸಕರಿಗೆ ಅನುದಾನ ಎಷ್ಟು ಕೊಟ್ಟಿದ್ದೀವಿ, ಮತ್ತು ಮುಂದೆ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಅದನ್ನು ಹೇಳಿದ್ದೀವಿ. ಸರ್, KPCC ಅಧ್ಯಕ್ಷರ ಬಗ್ಗೆ ಏನಾದರೂ ಚರ್ಚೆ ಆಗಿದೆ? ಒಳ್ಳೆ ಡೆವಲಪ್ಮೆಂಟ್ ಅಷ್ಟೇ, ಕೇವಲ ಡೆವಲಪ್ಮೆಂಟ್ ಮಾತ್ರ. ಯಾವಾಗ ಆಗ್ಬೋದು ಸರ್ ಇದು ಅಧ್ಯಕ್ಷರ ಬದಲಾವಣೆ? ಯಾವಾಗ ಗೊತ್ತಿಲ್ಲ, ಅದು ಮಾಡೋರು ಹೈಕಮಾಂಡ್ ಅವ್ರು, ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ ಅದು. ಅವರೇ ಮಾಡ್ತಾರೆ, ಅವ್ರು ಯಾವಾಗ ಮಾಡ್ತಾರೆ ಕಾಯ್ಬೇಕಷ್ಟೇ. ಓಕೆ.